ಎಂದಿನಂತೆ ರಂಗಮ್ಮ ಬೆಳಗಿನ ಜಾವದಲ್ಲೆದ್ದು ವೆಂಕಟೇಶ ಸುಪ್ರಭಾತವನ್ನು ಹೇಳಿಕೊಳ್ಳುತ್ತಾ ಬೀದಿ ಬಾಗಿಲ ಮುಂದೆ ಗೂಡಿಸಿ ನೀರು ಚಿಮುಕಿಸಿ ರಂಗೋಲಿಯನ್ನು ಹಾಕಲು ಶುರು ಮಾಡಿ ಏನೋ ನರಳಿದ ಶಬ್ದ ಕೇಳಿಸಿದಂತಾಗಿ ಆ ಜಗುಲಿಯ ಕಡೆ ನೋಡಿದಾಗ ಮೂಲೆಯ ಕಂಬವನ್ನೊರಗಿ ಯಾರೋ ಕುಳಿತ ಹಾಗೆ ಕಾಣಿಸಿತು. ಮಂಜು ಬೀಳುತ್ತಿದ್ದುದರಿಂದ ಮುಸುಕು ಬೆಳಕಿನಲ್ಲಿ ಆ ವ್ಯಕ್ತಿ ಗಂಡೋ ಹೆಣ್ಣೋ ಎನ್ನುವುದು ಗೊತ್ತಾಗುತ್ತಿರಲಿಲ್ಲ. ರಂಗಮ್ಮ ಆ ವ್ಯಕ್ತಿಯನ್ನು ಉದ್ದೇಶಿಸಿ, ಯಾರಪ್ಪ ಅದು, ಇನ್ನೂ ಎಚ್ಚರವಾಗಿಲ್ವೇ, ಬೆಳಗಾಗಿದೆ, ಏಳು, ಜಾಗ ಖಾಲಿ ಮಾಡು ಎಂದು ಹೊರಟಾಗಿ ಹೇಳಿದ್ರು. ಆದರೆ ಅಲ್ಲಿ ಕುಳಿತಿದ್ದ ವ್ಯಕ್ತಿ ಆಕೆಯ ಮಾತಿಗೆ ಉತ್ತರ ಕೊಡಲಿಲ್ಲ. ಆಗ ರಂಗಮ್ಮ ಬೇಸರ ಧ್ವನಿಯಿಂದ, ಇದೇನು ಕರ್ಮವಪ್ಪ, ಬೆಳಗ್ಗೆ ಏಳ್ತಾನೆ ಏನು ಅನಿಷ್ಟ ನೋಡಬೇಕಾಗಿ ಬಂತೋ ಎಂದು ಗೊಣಗುತ್ತಾ ಹತ್ತಿರ ಹೋಗಿ ನೋಡಿದ್ರು. ಅಲ್ಲಿ ಕುಳಿತಿದ್ದ ವ್ಯಕ್ತಿ ಸ್ತ್ರೀಯಾಗಿದ್ದು ಕಂಡು ಬಂದಿತು. ಕೂಡಲೇ ರಂಗಮ್ಮ ಗಾಬರಿಯಿಂದ, ನಾಗತ್ತೆ ನಾಗತ್ತೆ, ಬೇಗ ಈಚೆಗೆ ಬನ್ನಿ, ಪಾಪ ಯಾರೋ ಹೆಂಗಸು ಸುಸ್ತಾಗಿ ಕೂತಿದ್ದಾಳೆ, ಬನ್ನಿ ಬನ್ನಿ ಎಂದು ಆತುರವಾಗಿ ಕೂಗಿಕೊಂಡ್ರು. ನಾಗತ್ತೆ ಆಗ ತಾನೇ ಸ್ನಾನ ಮುಗಿಸಿ ದೇವರ ಪೂಜೆಗೆ ಹೋಗಬೇಕಿರುವಾಗ ರಂಗಮ್ಮನ ಆತಂಕದ ಧ್ವನಿ ಕೇಳಿ ಈಚೆಗೆ ಆತುರದಿಂದ ಬಂದರು. ಬಂದವರೇ ನೇರವಾಗಿ ಆ ಸ್ತ್ರೀಯ ಹತ್ತಿರ ಹೋಗಿ ಮೂಗಿನ ಬಳಿ ಕೈ ಇಟ್ಟರು. ಪರೀಕ್ಷಿಸಿ ಆಕೆ ಉಸಿರಾಡುತ್ತಿರುವುದನ್ನು ನಿರ್ಧರಿಸಿಕೊಂಡು, ರಂಗು, ಏನು ಭಯವಿಲ್ಲ ಕಣೆ, ಹೊಟ್ಟೆ ಇಲ್ಲದೆ ಸುಸ್ತಾಗಿದ್ದಾಳೆ, ನಾನು ಬೇಗ ಕಾಫಿ ಮಾಡ್ಕೊಂಡು ಬರ್ತೇನೆ, ಜ್ಞಾನ ಬಂದಮೇಲೆ ಒಳಗೆ ಮಲಗಿಸೋಣ, ಈಗ ಜ್ಞಾನ ಬರೋವರೆಗೂ ಇಲ್ಲೇ ಬೆಚ್ಚಗೆ ರಗ್ಗು ಹೊದ್ದಿಸಿ ಮಲಗಿಸೋಣ, ನೀನು ಇವಳ ಕೈ ಕಾಲಿಗೆ ನೀಲಿಗಿರಿ ಎಣ್ಣೆ ಹಚ್ಚು ಎಂದು ತಾನೇ ಹೋಗಿ ರಗ್ಗನ್ನು ಹಾಗೂ ನೀಲಿಗಿರಿ ಎಣ್ಣೆಯ ಸೀಸೆಯನ್ನು ರಂಗಮ್ಮನ ಕೈಗಿಟ್ಟು ತಾವು ಕಾಫಿ ಮಾಡಲು ಒಳಕ್ಕೆ ಹೋದರು. ಬೇಗ ಬೇಗ ಕಾಫಿ ಬೆರೆಸಿ ಬಿಸಿ ಬಿಸಿಯಾಗಿ ಹೊಗೆಯಾಡುತ್ತಿದ್ದ ಕಾಫಿ ತಂದರು. ಅಷ್ಟರಲ್ಲೇ ಆಕೆಯ ಕೈಕಾಲುಗಳಿಗೆ ಎಣ್ಣೆ ಹಚ್ಚುತ್ತಾ ಚಳಿಯಿಂದ ಕೊರೆಯುತ್ತಿದ್ದ ಆಕೆಯ ಶರೀರವನ್ನು ನೋಡಿ, ಪಾಪ, ಈ ಹುಡುಗಿಗೇನು ಕಷ್ಟವೋ ಏನೋ, ಇಂತಹ ಶೀತದಲ್ಲಿ ರಾತ್ರಿಯೆಲ್ಲ ಕುಳಿತಿದ್ದಾಳೆ, ಶರೀರದ ಗತಿ ಏನಾಗಬೇಕು ಎಂದು ಮರುಕ ಪಡುತ್ತಾ ಮೈ ತುಂಬ ರಗ್ಗನ್ನು ಹೊದ್ದಿಸಿದರು. ನಾಗತ್ತೆ ತಾವು ತಂದ ಕಾಫಿಯನ್ನು ಚಮಚದಿಂದ ಕುಡಿಸಲು ಪ್ರಯತ್ನಿಸಿದರು. ಆದರೆ ಒಂದೆರಡು ಚಮಚ ಕಾಫಿ ಚೆಲ್ಲಿತು. ಆದರೆ ನಾಗತ್ತೆ ಆಕೆಗೆ ಹೇಗಾದರೂ ಮಾಡಿ ಕಾಫಿ ಕುಡಿಸಲೇಬೇಕೆಂಬ ಪ್ರಯತ್ನಕ್ಕೆ ಫಲ ಸಿಕ್ಕೇ ಆಕೆ ನಿಧಾನವಾಗಿ ಕಾಫಿಯನ್ನು ಗುಟುಕರಿಸಿದಳು. ಅಂತೂ ಒಂದು ಸ್ವಲ್ಪ ಕಾಫಿ ಆಕೆಯ ಹೊಟ್ಟೆಗೆ ಹೋದ ಮೇಲೆ ಶರೀರದಲ್ಲಿ ಕಾವು ಹುಟ್ಟಿ ಸ್ವಲ್ಪ ಚೇತರಿಸಿಕೊಂಡು ನಿಧಾನವಾಗಿ ಕಣ್ಬಿಟ್ಲು. ತಾನು ಆಕೆಯನ್ನು ಹೊರಗೆ ಕೂತುಕೊಂಡಿದ್ದೇನೆ ಎಂದು ತಿಳಿದಾಗ ಸಂಕೋಚದಿಂದ ಸರಿಯಾಗಿ ಕುಳಿತುಕೊಳ್ಳಲು ಪ್ರಯತ್ನ ಮಾಡಿದಾಗ ನಾಗತ್ತೆ, ಪರವಾಗಿಲ್ಲಮ್ಮ, ಹಾಗೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊ, ಪೂರ್ತಿ ಕಾಫಿಯನ್ನು ಕುಡಿಯಮ್ಮ ಎಂದು ಮೃದುವಾಗಿ ಹೇಳುತ್ತಾ ಕಾಫಿಯನ್ನು ಸಂಪೂರ್ಣ ಕುಡಿಸಿದ್ರು. ಈಗ ಆ ಹುಡುಗಿ ಸಂಪೂರ್ಣವಾಗಿ ಚೇತರಿಸಿಕೊಂಡಂತೆ ಬಂತು. ನಾನೆಲ್ಲಿದ್ದೇನೆ ಎಂಬ ಮಾತನ್ನು ಕ್ಷೀಣವಾದ ಧ್ವನಿಯಲ್ಲಿ ಕೇಳಿದಾಗ ರಂಗಮ್ಮ ಹಾಗೂ ನಾಗತ್ತೆಗೆ ಅತೀರ್ವ ಸಮಾಧಾನವಾಯಿತು. ರಂಗಮ್ಮ ಅವಳನ್ನು ಕುರಿತು, ಏನಮ್ಮ ನಿನ್ನ ವ್ಯವಸ್ಥೆ, ಬಸುರಿ ಹೆಂಗಸು ಒತ್ತು ಗೊತ್ತು ಇಲ್ಲದೆ ಅಲಿಯೋದು, ಅದಕ್ಕೆ ನಿನಗೆ ಬುದ್ಧಿ ಇದೆಯಾ, ಹೇಳೋರು ಕೇಳೋರು ಯಾರೂ ಇಲ್ವೇ ಎಂದು ಗದರಿಸಿದರು. ಆಗ ನಾಗತ್ತೆ, ಸುಮ್ಮನೀರೇ ರಂಗು, ಇಷ್ಟು ಹೊರಟಾಗಿ ಮಾತನಾಡಬಾರ್ದು, ಈಗಿನ್ನೂ ಚೇತರಿಸ್ಕೊಳ್ತಾ ಇದ್ದಾಳೆ, ನಿನ್ನ ಬಾಯಿಗೆ ಹೆದರಿ ಮತ್ತೆ ಬಿದ್ದಾಳು ಎಂದರು. ಆ ಮಾತಿಗೆ ಸರಿ, ನನಗೇನು, ಪಾಪ ಅವಳನ್ನು ನೋಡಿ ಅಯ್ಯೋ ಅನಿಸಿತು, ಅದಕ್ಕೆ ಬುದ್ಧಿ ಹೇಳಿದೆ ಅಷ್ಟೆ ಎಂದು ಹೇಳಿ ನಾಗತ್ತೆಗೆ, ಈಗ ಇವಳನ್ನು ಒಳಗಾದರೂ ಕರೆದುಕೊಂಡು ಹೋಗೋಣ, ತುಂಬ ಚಳಿ, ಅವಳಿಗೆ ಈಗಾಗಲೇ ಶೀತವಾಗಿದೆ, ಸ್ವಲ್ಪ ಸುಧಾರಿಸಿಕೊಂಡು ಹೋಗಲಿ ಎಂದರು. ಆ ಮಾತಿಗೆ ನಾಗತ್ತೆ, ನನಗೆ ನಿನ್ನ ಗುಣ ಗೊತ್ತೇ, ನಿನ್ನ ಬಾಯಲ್ಲಿ ಹೊರಟು, ಆದರೆ ನಿನ್ನ ಹೃದಯ ಹೂವಿಗಿಂತಲೂ ಕೋಮಲ, ನೋಡು ನಿನ್ನ ಮನಸ್ಸಿನಲ್ಲಿ ಈ ಹುಡುಗಿಯ ಬಗ್ಗೆ ಎಷ್ಟು ಕನಿಕರ ಎಂದು ಮುಗುಳ್ನಕ್ಕು, ಸರಿ ಅವಳನ್ನು ಹಿಡ್ಕೊ, ಇಬ್ಬರು ಸೇರಿ ಒಳಗೆ ಕರೆದುಕೊಂಡು ಹೋಗೋಣ. ಆಗ ರಂಗಮ್ಮ, ನಡಿ ನಡಿ ಒಳಗೆ, ಒಂದು ಗಳಿಗೆ ಮಲ್ಕೊಂಡು ಎದ್ದು ಹೋಗು ಎಂದು ಸಿಡುಗುತ್ತಾ ಅವಳ ಕೈ ಹಿಡಿದು ಎಬ್ಬಿಸಿ ತೊಡಗಿದರು. ಆದರೆ ಆ ಹುಡುಗಿ ಒಳಗೆ ಹೋಗುವಲು ಇಚ್ಛೆ ತೋರಿಸಲಿಲ್ಲ. ಬದಲಾಗಿ ಅವಳು, ಅಮ್ಮ, ನನ್ನಂತಹ ಆಭಾಗಿನಿಯನ್ನು ಒಳಗೆ ಕರ್ಕೊಳ್ತೀರಾ, ಬೇಡ ಬೇಡ, ನಾನಿಲ್ಲೇ ಸ್ವಲ್ಪ ಹೊತ್ತು ಇದ್ದು ಹೋಗ್ತೀನಿ ಅಂದ್ಲು. ಅವಳ ಮಾತನ್ನು ಕೇಳಿ ರಂಗಮ್ಮನಿಗೆ ಸಿಟ್ಟು ಬಂತು.
ಆಗ ಆಕೆ ಜೋರಾಗಿ ಹೊರಟಾದ ಧ್ವನಿಯಲ್ಲಿ, ಸಾಕು ಸಾಕು ನಿನ್ನ ಬಿನ್ನಾಣ, ನೀನೆಂಥವಳೆ ಆಗಿರೋ, ನಮಗೇನು, ಈಗ ನೀನು ಕಾಯಿಲೆಯವಳು, ಮೇಲಾಗಿ ಗರ್ಭಿಣಿ, ನಿನ್ನು ಈ ಸ್ಥಿತಿಯಲ್ಲಿ ಇರುವಾಗ ನಿನ್ನನ್ನು ಒಳಗೆ ಕರೆದುಕೊಂಡು ಹೋಗಿ ಉಪಚಾರ ಮಾಡುವುದು ನಮ್ಮ ಕರ್ತವ್ಯ. ಹುಷಾರಾದ ಮೇಲೆ ನಿನಗೆಷ್ಟೇ ಇದ್ದರೆ ಇರಬಹುದು, ಇಲ್ಲದಿದ್ದರೆ ಹೋಗ್ಬೋದು, ಅದು ಆಮೇಲಿನ ಮಾತು. ಇಷ್ಟು ಹೇಳಿ ಅವಳ ಮುಂದೆ ಮಾತನಾಡೋದಕ್ಕೆ ಅವಕಾಶ ಕೊಡದೆ ರಂಗಮ್ಮ ಮತ್ತು ನಾಗತ್ತೆ ಇಬ್ಬರು ಸೇರಿ ಮೆಲ್ಲಗೆ ಅವಳನ್ನು ಒಳಗೆ ಕರೆದುಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ್ರು. ಅವಳಿಗೆ ಮತ್ತೆ ಬಿಸಿ ಮಾಡಿದ ಹಾಲನ್ನು ಕುಡಿಸಿ ರಗ್ಗನ್ನು ಒದಿಸಿದರು. ಅವಳು ಮಾತನಾಡಲು ಪ್ರಯತ್ನಿಸಿದಾಗ ರಂಗಮ್ಮನು, ಸಾಕು ಸಾಕು ನಿನ್ನ ಪುರಾಣ ಬಿಚ್ಚಬೇಡ, ಸುಮ್ಮನೆ ಮಲ್ಕೋ ಎಂದು ಗದರಿಸಿ ಅಲ್ಲಿಂದ ಎದ್ದು ಹೋದರು. ಆಗ ಅವಳ ಹತ್ತಿರ ಬಂದ ನಾಗತ್ತೆ, ನೋಡಮ್ಮ, ನೀನು ಒಂದು ಗಳಿಗೆ ಹಾಯಾಗಿ ಕಣ್ಮುಚ್ಕೊಂಡು ನೆಮ್ಮದಿಯಾಗಿ ಮಲ್ಕೋಮ್ಮ, ನಮ್ಮ ರಂಗು ಮಾತಿಗೆ ಬೇಜಾರು ಮಾಡ್ಕೊಳ್ಬೇಡ. ಅವಳ ಬಾಯಿ ಹೊರಟು, ಆದರೆ ಮನಸ್ಸು ಬಂಗಾರ, ಮಲಗಿಕೋ ಎಂದು ಅವಳ ತಲೆ ಸವರಿ ಅಲ್ಲಿಂದ ಎದ್ದು ಹೋದರು. ರಂಗಮ್ಮನ ಹೊರಟು ಮಾತಿನಿಂದ ಬೇಜಾರಾಗಿ ಅವಳ ಮುಖ ನಾಗತ್ತೆಯ ಮಮತೆಯ ಕುಡಿಯಿಂದ ಸಮಾಧಾನ ಪಡೆದು ಪ್ರಜ್ವಲಿತವಾಯಿತು. ಮಲಗಿಕೊಂಡ್ರೂ ಅವಳಿಗೆ ನಿದ್ದೆ ಬಾರದಾಯಿತು. ಎಷ್ಟೇ ಪ್ರಯತ್ನ ಪಟ್ಟರೂ ಅವಳ ಮನಸ್ಸಿಗೆ ನೆಮ್ಮದಿ ಬಾರದಾಯಿತು. ತಾನು ಬೀದಿಯಲ್ಲಿ ಒಬ್ಬಳೇ ಹುಚ್ಚಿಯಂತೆ ಗೊತ್ತು ಗುರಿ ಇಲ್ಲದೆ ಬರುತ್ತಿದ್ದ ಒಂದೇ ಜ್ಞಾಪಕ. ಉಪವಾಸದಿಂದ ಬಳಲಿ ಶರೀರ ಇನ್ನೂ ತಾಳಲಾರದೆ ಹೋಯಿತು. ಕಣ್ಣು ಕತ್ತಲೆಗೂಡಿ ಇನ್ನೇನು ತಾನು ರಸ್ತೆಯಲ್ಲೇ ಮಧ್ಯದಲ್ಲೇ ಬೀಳುವೆನೆಂದು ಅನಿಸಿದಾಗ ಬಹಳ ಕಷ್ಟದಿಂದ ಆ ಮನೆಯವರೆಗೆ ನಡೆದು ಬಂದಿದ್ದಳು. ಆದರೆ ಕೂಗಲು ಶಕ್ತಿ ಸಾಲದೆ ಸುಸ್ತಾಗಿ ಜಗುಲಿಯ ಮೇಲೆ ಕುಳಿತು ನೆನಪಷ್ಟೇ, ಮುಂದೇನಾಯಿತು ಅನ್ನೋದು ಎಚ್ಚರವಾಗದೆ ಗೊತ್ತು. ನನಗೆ ಉಪಚಾರ ಮಾಡಿದ ಈ ಪುಣ್ಯಾತ್ಮರಿಗೆ ನಾನು ಯಾವ ಸಂಬಂಧವೂ ಆಗಿರಲಿಲ್ಲ. ನನ್ನ ಸ್ಥಿತಿಯನ್ನು ನೋಡಿ ಕನಿಕರವಿಟ್ಟು ಉಪಚರಿಸಿದ ಇವರು ತಾನು ಯಾರೆಂದು ತಿಳಿದ ಬಳಿಕ ಹೀಗೆಯೇ ಆದರಿಸುವವರೇ? ಎಂದಿಗೂ ಇಲ್ಲ. ಎಲ್ಲರೂ ನನ್ನನ್ನು ಆಚೆಗೆ ತಳ್ಳಿದ ಹಾಗೆ ತಕ್ಷಣವೇ ತಳ್ಳುವರು, ಸಂದೇಹವೇ ಇಲ್ಲ. ಅಯ್ಯೋ ನನ್ನ ಬಾಳೇ ಎಂದು ನಿಟ್ಟುಸಿರು ಹಾಕಿದ್ಲು. ರಂಗಮ್ಮ ಸ್ನಾನ ದೇವರ ಪೂಜೆ ಮುಗಿಸಿ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಕಾಫಿ ತಯಾರಿಸಿ, ನಾಗತ್ತೆ ನಿಮ್ಮ ಕೆಲಸ ಮುಗಿತಾ, ತಿಂಡಿಗೆ ಬರ್ತೀರಾ ಎಂದು ಕರೆದರು. ಹೀಗೆ ಯೋಚನೆಯಲ್ಲೇ ಮುಳುಗಿದ್ದ ಆ ಹುಡುಗಿಯ ಅನ್ಯಮನಸ್ಕೃತೆಗೆ ರಂಗಮ್ಮನ ಧ್ವನಿಯಿಂದ ಎಚ್ಚೆತ್ತು ಗಾಬರಿಗೊಂಡ್ಳು. ನಾಗತ್ತೆ ಗೋವಿನ ಹಣೆಗೆ ಕುಂಕುಮ ಇಟ್ಟು ಕರುವಿನ ಬೆನ್ನು ಸವರಿ ಒಳಗೆ ಬಂದರು. ರಂಗು, ನಾನು ಆ ಹುಡುಗಿಯ ಜೊತೆ ಮಾತನಾಡ್ತಾ ಅಲ್ಲೇ ತಿಂತೀನಿ, ಅವಳಿಗೆ ತಿಂಡಿ ತಂದು ನೀನು ಸಹ ಅಲ್ಲಿಗೆ ಬಾ ಎಂದು ಆಕೆಯನ್ನು, ಹೇಳಮ್ಮ, ಎದ್ದು ಮುಖ ತೊಳೆದು ಒಂದು ಸ್ವಲ್ಪ ಹೊಟ್ಟೆಗೆ ತಿನ್ನಮ್ಮ, ಸ್ವಲ್ಪ ಶಕ್ತಿ ಬರುತ್ತೆ ಎಂದರು. ಆಗ ಆಕೆ ಮೆಲ್ಲನೆ ಎದ್ದು ಗೋಡೆ ಹಿಡಿದು ಬಚ್ಚಲು ಮನೆ ಕಡೆ ಹೊರಟಳು. ನಾಗತ್ತೆ ಮೆಲ್ಲಗಿನ ಧ್ವನಿಯಲ್ಲಿ, ರಂಗು, ನನಗೆ ಆ ಹುಡುಗಿಯನ್ನು ಎಲ್ಲೋ ನೋಡಿದ ನೆನಪು ಬರುತ್ತೆ ಕಣೆ. ಯಾರ ಮನೆ ಹುಡುಗಿನೋ ಏನೋ, ಪಾಪ ನೋಡಿದ್ರೆ ಬಹಳ ಕಷ್ಟಪಟ್ಟವಳ ಹಾಗೆ ಕಾಣ್ತಾಳೆ. ಏನು ಸುಖನೋ ಏನೋ. ಅಷ್ಟರಲ್ಲಿ ಆ ಹುಡುಗಿ ಅಲ್ಲಿಗೆ ಬಂದಿದ್ದರಿಂದ ಮಾತನ್ನು ನಿಲ್ಲಿಸಿದ್ರು. ರಂಗಮ್ಮ ಒಂದು ತಟ್ಟೆಯ ತುಂಬ ಉಪ್ಪಿಟ್ಟನ್ನು ತುಂಬಿ ಅವಳ ಮುಂದೆ ಇಟ್ಟಾಗ, ಅಯ್ಯೋ ಅಮ್ಮ, ನನಗೆ ಇಷ್ಟೊಂದು ತಿನ್ನೋದಕ್ಕಾಗೋದಿಲ್ಲ, ಸ್ವಲ್ಪ ಕೊಡಿಯಮ್ಮ. ಮರೆತಿದ್ದ ನೋವನ್ನು ಪ್ರಕಾರಗೊಳಿಸಿತು. ಆದರೆ ತಕ್ಷಣವೇ ತಮ್ಮ ಮನಸ್ಸನ್ನು ಹಿಡಿತಕ್ಕೆ ತೆಗೆದುಕೊಂಡು ಅದೇ ಗಡುಸು ಧ್ವನಿಯಿಂದ, ಅತಿ ಆಡಬೇಡ, ಹೊಟ್ಟೆ ತುಂಬ ತಿನ್ನಲೇಬೇಕು, ಏಕೆಂದರೆ ನಿನ್ನಲ್ಲಿ ಇನ್ನೊಂದು ಜೀವವಿದೆ ಎಂದು ಮರೆಯಬೇಡ ಎಂದು ಗದರಿದ ಕೂಡಲೇ ಅವಳು ಮರು ಮಾತನಾಡದೆ ತಟ್ಟೆಯನ್ನು ಕೈಗೆತ್ತಿಕೊಂಡು ತಿನ್ನತೊಡಗಿದಳು. ಆಗ ನಾಗತ್ತೆ ಮೃದುವಾದ ಧ್ವನಿಯಲ್ಲಿ, ನಿನ್ನ ಹೆಸರೇನಮ್ಮ ಎಂದು ಕೇಳಿದಾಗ ಅವಳು, ನನ್ನ ಹೆಸರು ವಿಮಲ. ನೀನು ಯಾರ ಮಗಳಮ್ಮ? ನಾನು ಸತ್ಯಾಪುರದಲ್ಲಿ ಜವಳಿ ವ್ಯಾಪಾರಸ್ಥರಾದ ವೆಂಕಟೇಶನವರ ಮಗಳು. ಅವಳ ಧ್ವನಿಯಲ್ಲಿ ಖಿನ್ನತೆ ಎದ್ದು ತೋರುತ್ತಿತ್ತು. ನಿಮ್ಮ ಅತ್ತೆ ಮನೆ ಎಲ್ಲಮ್ಮ? ನೀನು ಯಾರ ಸೊಸೆ? ನಾನು ನಾರಾಯಣಪ್ಪನವರ ಸೊಸೆ. ಯಾವ ನಾರಾಯಣಪ್ಪ? ರಂಗಮ್ಮ ಪ್ರಶ್ನಿಸಿದ್ರು. ಮಂಗಳಾಪುರದ ಶಾನುಭೋಗ ನಾರಾಯಣಪ್ಪನವರು. ಓ, ಹಾಗಾದರೆ ನೀನು ಯಾವನೋ ಜೊತೆಯಲ್ಲಿ ಓಡಿ ಹೋದ ಅವರ ಸೊಸೆನೇ ಎಂದು ಕುಹುಕವಾಗಿ ಪ್ರಶ್ನಿಸಿದಾಗ ವಿಮಲೆಯ ಮುಖವು ಆ ಮಾತನ್ನು ಕೇಳಿ ವೇದನೆಯಿಂದ ಪೇರಿತು. ಅವಳು ಗಾಬರಿಯಿಂದ ತಟ್ಟೆಯನ್ನು ಕೆಳಗಿಟ್ಟು ಎದ್ದು ನಿಂತಳು. ಆದರೆ ಅವಳಿಗಿನ್ನೂ ನಿಶ್ಶಕ್ತಿ ಇದ್ದಿದ್ದರಿಂದ ಮತ್ತೆ ಬೀಳುವ ಹಾಗಾದ್ಲು. ತಕ್ಷಣವೇ
ರಂಗಮ್ಮ ಅವಳು ಬೀಳದಂತೆ ತಡೆದು ಕೂರಿಸಿ, ಯಾಕೆ ನಿನಗಿಷ್ಟು ಗಾಬರಿ? ಒಂದು ವೇಳೆ ಅದೇ ವಿಮಲ ಆದರೂ ಅದು ನಷ್ಟವೇನು? ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಅಂದಾಗೆ ನೀನು ತಪ್ಪು ಮಾಡಿದರೆ ನೀನು ಅನುಭವಿಸಲೇಬೇಕು. ನೀನು ಯಾರ ಹಿಂದೆ ಓಡಿ ಹೋಗಿದೆಯೋ ಅವನು ನಿನಗೆ ಮೋಸ ಮಾಡಿರಬೇಕು ಅಂತ ಕಾಣುತ್ತೆ. ರಂಗಮ್ಮನ ವ್ಯಂಗ್ಯ ಪುರೋಹಿತವಾದ ಮಾತುಗಳು ವಿಮಲಾಳ ಹೃದಯದೊಳಗೆ ಬಾಣದಂತೆ ಚುಚ್ಚತೊಡಗಿತು. ಅವಳ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಸುರಿಯತೊಡಗಿತು. ಅದುವರೆಗೂ ಸುಮ್ಮನೆ ನಿದ್ದ ನಾಗತ್ತೆಗೆ ರಂಗಮ್ಮನ ಮಾತುಗಳು ಅತಿ ಎನಿಸಿತು. ಅವರು ಗದರುವ ಧ್ವನಿಯಲ್ಲಿ, ರಂಗು, ನೀನು ಯಾವಾಗಲೂ ಹೀಗೆಯೇ ದುಡುಕಿ ಮಾತನಾಡಿ ಬಿಡ್ತಿ. ಮೊದಲೇ ನೊಂದ ಅವಳ ಮನಸ್ಸನ್ನು ಇನ್ನೂ ನೋಯಿಸುತ್ತಿರುವೆ. ಅವಳ ಕಷ್ಟ ಅವಳಿಗೆ ಗೊತ್ತು. ಅವಳು ಯಾವ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾಳೋ ಏನೋ. ನಾವು ಯಾರನ್ನೇ ಆಗಲಿ ಕೀಳಾಗಿ ಮಾತನಾಡೋದಕ್ಕಿಂತ ಮುಂಚೆ ಅವರ ಜೀವನದ ಕಷ್ಟ ಸುಖ ಅರಿತು ಮಾತನಾಡಬೇಕು. ಸುಮ್ಮನೆ ನಾಲಿಗೆ ಇದೆ ಅಂತ ಮಾತನಾಡಬಾರ್ದು, ತಿಳಿತಾ? ರಂಗಮ್ಮನಿಗೂ ವಿಮಲಾಳ ಕಣ್ಣೀರು ನೋಡಿದಾಗ ತಾನು ಅಷ್ಟು ಮಾತಾಡಿದ್ದು ತಪ್ಪು ಎನಿಸಿತು. ತನ್ನ ರಾಧ ಹೀಗೆಯೇ ಮನೆ ಬಿಟ್ಟು ಹೋದ ದುರಂತ ಜೀವನ ನೆನಪಿಗೆ ಬಂದು ರಂಗಮ್ಮನ್ನು ಆ ರೀತಿ ಮಾತನಾಡುವಂತೆ ಮಾಡಿತು. ನಾಗತ್ತೆ ಹೇಳಿದ ಮಾತುಗಳಿಂದ ತಾನು ದುಡುಕಿ ಮಾತನಾಡಿದ ಮಾತುಗಳು ವಿಮಲಾಳ ಮನಸ್ಸಿಗೆ ಎಷ್ಟು ಘಾಸಿ ಉಂಟು ಮಾಡಿತೋ ಎನ್ನುವ ಪಶ್ಚಾತ್ತಾಪದಿಂದ ಕನಲುವಂತೆ ಮಾಡಿತು. ಆಗ ರಂಗಮ್ಮ ವಿಮಲಾಳ ಹತ್ತಿರ ಹೋಗಿ ಅವಳ ಕಣ್ಣೀರು ಒರೆಸುತ್ತಾ, ನೊಂದ್ಕೊಳ್ಬೇಡಮ್ಮ, ಹಾಳು ನನ್ನ ಬಾಯಿ ಕೆಟ್ಟದ್ದು. ಗರ್ಭಿಣಿ ಹೆಂಗಸಿನ ಮನಸ್ಸನ್ನು ನೋಯಿಸಿದ ಪಾಪ ನನಗೆ ತಟ್ಟಿತೆ. ನಿನ್ನ ನಂಬಿ ಮೋಸ ಮಾಡಿ ಬೀದಿ ಪಾಲು ಮಾಡಿದವನು ನಂಬಿ ನೀನು ಮೂರ್ಖಳಾದೆಯಲ್ಲ ಅನ್ನೋ ಸಂಕಟದಿಂದ ನಾನು ನಿನ್ನನ್ನು ಬೈದಿದ್ದು. ನೀನು ನನ್ನ ಮಾತನ್ನು ಮನಸ್ಸಿಗೆ ಹಚ್ಕೊಳ್ಳದೆ ನೆಮ್ಮದಿಯಾಗಿ ಕೂತ್ಕೊಂಡು ಉಳಿದ ಉಪ್ಪಿಟ್ಟನ್ನು ತಿಂದು ಮುಗಿಸು ಎಂದು ಪ್ರೀತಿಯಿಂದ ಮಾತನಾಡುತ್ತಾ ಅವಳ ಕೈಗೆ ತಿಂಡಿ ತಟ್ಟೆಯನ್ನು ಕೊಟ್ಟರು. ವಿಮಲಾಳ ರಂಗಮ್ಮನ ಮಮತೆಯ ಮಾತುಗಳಿಗೆ ಕರಗಿ ಹೋದ್ಲು. ಇಲ್ಲ ಅಮ್ಮ, ನೀವು ನನ್ನ ಮೇಲೆ ಪ್ರೀತಿಯಿಂದ ಬುದ್ಧಿ ಮಾತು ಹೇಳಿದ್ದೀರಿ ಅಂತ ಚೆನ್ನಾಗಿ ತಿಳಿಯುತ್ತೆ. ನೀವು ಇರುವ ವಿಷಯವನ್ನು ಹೇಳಿದ್ದೀರಿ. ನೀವು ಬೈದರೂ ಸಹ ನನ್ನ ತಾಯಿಯೇ ನನಗೆ ಹಿತವಚನ ಹೇಳಿದಂತೆ ಅಂತ ನಾನು ಭಾವಿಸ್ತೀನಿ. ವಿಮಲಾಳ ಮಾತು ಕೇಳಿ ರಂಗಮ್ಮನ ಕಣ್ಣುಗಳಲ್ಲಿ ಹನಿಗೊಂಡಿತು. ಆಗ ನಾಗತ್ತೆ ಅಂದ ಹಾಗೆ, ವಿಮಲ, ನೀನು ಅತ್ತೆ ಮನೆಯಲ್ಲಿ ತುಂಬ ಕಿರುಕುಳಕ್ಕೆ ಒಳಗಾಗಿದ್ದೆ ಅಂತ ಕೇಳಿದ್ದೆ. ಆದರೆ ನೀನು ಮನೆ ಬಿಟ್ಟು ಯಾಕೆ ಹೋಗಬೇಕಾಯಿತು? ನಿನಗೆ ಹೇಳುವ ಮನಸ್ಸಿದ್ರೆ ನಮ್ಮ ಮುಂದೆ ಎಲ್ಲವನ್ನೂ ಹೇಳಿ ಮನಸ್ಸು ಹಗುರ ಮಾಡ್ಕೊ. ನಾವು ಮನುಷ್ಯರೇ ತಾನೇ. ಒಬ್ಬೊಬ್ಬರು ಮತ್ತೊಬ್ಬರೊಡನೆ ತಮ್ಮ ದುಃಖ ಹಂಚಿಕೊಂಡ್ರೆ ಮನಸ್ಸು ನಿರಾಳವಾಗುತ್ತೆ. ಆದ್ದರಿಂದ ನೀನು ನಮ್ಮೊಡನೆ ಮನಸ್ಸು ಬಿಚ್ಚಿ ಮಾತನಾಡಮ್ಮ. ಅವರ ಸಹಾನುಭೂತಿ ಪರ ಮಾತುಗಳನ್ನು ಕೇಳಿದ ವಿಮಲ ತನ್ನಂಥ ಅನಾಥೆಯನ್ನು ಮಮತೆಯಿಂದ ಮಾತನಾಡಿಸುವ ರಂಗಮ್ಮ ಹಾಗೂ ನಾಗತ್ತೆಯವರ ಮುಂದೆ ತನ್ನ ದುರಂತ ಜೀವನವನ್ನು ಹೇಳಿಕೊಂಡು ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕೆಂಬ ಹಂಬಲದಿಂದ ತನ್ನ ಗತ ಜೀವನದ ಎಲ್ಲ ಘಟನೆಗಳನ್ನು ಎಳೆ ಎಳೆಯಾಗಿ ಆ ಇಬ್ಬರು ಉದಾರ ಹೃದಯಗಳ ಎದುರು ಬಿಡಿಸತೊಡಗಿದಳು. ವಿಮಲಾಳ ಬಾಲ್ಯ ಕೇವಲ 6 ವರ್ಷಕ್ಕೆ ಮುಗಿದ ಕಥೆಯಾಯಿತು. ಏಕೆಂದರೆ ವಿಮಲಾಳ ತಾಯಿ ತಂದೆ ಮದುವೆಯಾಗಿ ಕೆಲವು ವರ್ಷಗಳು ಕಳೆದರೂ ಮಕ್ಕಳಾಗಲಿಲ್ಲವೆಂದು ಹಂಬಲಿಸಿ ಕಡೆಗೆ ವಿಮಲಾಳಂತಹ ಮುದ್ದು ಮಗುವನ್ನು ಪಡೆದಾಗ ಅವರ ಸಂತಸಕ್ಕೆ ಪಾರವೇ ಇರಲಿಲ್ಲ. ಸತ್ಯಾಪುರದಲ್ಲಿ ಜವಳಿ ವರ್ತಕರಾಗಿ ಶ್ರೀಮಂತರೆನಿಸಿದ್ದ ವೆಂಕಟೇಶಯ್ಯನವರ ತಮ್ಮ ಅಪರೂಪದ ಪುತ್ರಿಯ ನಾಮಕರಣವನ್ನೇ ಎಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆಂದರೆ ಜನರು ಅನೇಕ ದಿನಗಳು ಈ ವಿಷಯವನ್ನೇ ಮಾತನಾಡುತ್ತಿದ್ದಾರೆನ್ನಬಹುದು. ಹೀಗೆ ಅವಳನ್ನು ಅಂಗೈಯಲ್ಲಿ ಅರಗಿಳಿಯಂತೆ ಕಣ್ಣಿನ ರೆಪ್ಪೆಯಂತೆ ಬೆಳೆಸಿದ್ರು. ಮುಗ್ಧತೆಯೇ ಮೈ ತಳಿದಂತಿದ್ದ ವಿಮಲಾಳು 6 ವರ್ಷ ವಯಸ್ಸಿಗೆ ಬರುವಷ್ಟರಲ್ಲಿ ಅವಳ ದುರ್ದೈವ ವಿಮಲಾಳ ತಾಯಿಗೆ ಕ್ಷಯರೋಗ ತಗುಲಿಕೊಂಡಿತು. ವೆಂಕಟೇಶಯ್ಯನವರು ಪತ್ನಿಯ ಆರೋಗ್ಯ ಸುಧಾರಣೆಗಾಗಿ ಹಣವನ್ನು ನೀರಿನಂತೆ ಖರ್ಚು ಮಾಡಿದರು. ಆದರೆ ಏನೂ ಫಲವಾಗಲಿಲ್ಲ. ದಿನದಿಂದ ದಿನಕ್ಕೆ ಸವೆದು ಹೋದರು. ಒಂದು ದಿನ ಕಾಮಾಕ್ಷಮ್ಮನವರು ತಮ್ಮ ಪತಿಯನ್ನು ಹತ್ತಿರ ಕರೆದು, ಏನು ಅಂದರೆ ನಮ್ಮ ವಿಮಲಾನ ಚೆನ್ನಾಗಿ ನೋಡ್ಕೊಳ್ಳಿ, ಅವಳನ್ನು ಚೆನ್ನಾಗಿ ಓದಿಸಿ. ನನಗೆ ಅವಳು ವಿದ್ಯಾವಂತಳಾಗೋದನ್ನು ನೋಡಲು ತುಂಬ ಆಸೆ ಇತ್ತು. ಆ ಆಸೆ ನೀವು ನೆರವೇರಿಸಿ. ಅವಳು ಪ್ರಾಪ್ತ ವಯಸ್ಕಳಾಗಿರುವಾಗ ಮದುವೆ ಪ್ರಯತ್ನ ಮಾಡೋದು ಬೇಡ. ಅವಳ ವಿವಾಹ ಯೋಗ್ಯಳಾದ ಮೇಲೆ ಅವಳಿಗೆ ಅನುರೂಪವಾದ ವರನನ್ನು ನೋಡಿ ಮದುವೆ ಮಾಡಿ.
ಈ ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು, ಏಕೆಂದರೆ ಅದು ಅವಳ ಜೀವನದ ಪ್ರಶ್ನೆ. ನಮ್ಮ ವಿಮಲು ಏನು ತಿಳಿಯದ ಮುಗ್ಧೆಯಾಗಿ ಬೆಳೆದಿದ್ದಾಳೆ. ಅವಳಿಗೆ ಪ್ರೀತಿ ಅನ್ನೋದು ವಿರುದ್ಧವಾದ ಕ್ರೂರ ಕಪಟದ ಪರಿಚಯವಿಲ್ಲ. ಆದ್ದರಿಂದ ಅವಳ ಮುಂದಿನ ಬಾಳಿನ ಬಗ್ಗೆ ನೀವು ಅತ್ಯಂತ ಗಮನ ಕೊಡುತ್ತೀರೆಂದು ನನಗೆ ಭಾಷೆ ಕೊಡಿ ಎಂದು ಕೇಳಿಕೊಂಡಾಗ ವೆಂಕಟೇಶನವರು ಕಂಬನಿ ತುಂಬಿದ ನೋಟದಿಂದ ಪತ್ನಿಯ ಕೈ ಹಿಡಿದು, ನಿನ್ನ ಇಷ್ಟವನ್ನು ಖಂಡಿತ ಚಾಚು ತಪ್ಪದೆ ನೆರವೇರಿಸ್ತೇನೆ ಎಂದು ಭಾಷೆ ಕೊಟ್ಟರು. ವಿಮಲಾಳನ್ನು ಕರೆದು ಅವಳ ತಲೆ ನೆವರಿಸಿ, ಚೆನ್ನಾಗಿ ಓದಿ ವಿದ್ಯಾವಂತಳಾಗಮ್ಮ ಎಂದು ಹಾರೈಸಿ ಕಣ್ತುಂಬ ಅವಳನ್ನು ನೋಡಿ ನಿಟ್ಟುಸಿರು ಬಿಟ್ರು. ಅದೇ ಕೊನೆ. ಮಾರನೇ ಬೆಳಗ್ಗೆ ಕಾಮಾಕ್ಷಮ್ಮ ಮುಚ್ಚಿದ ಕಣ್ಣು ತೆರೆಯಲಿಲ್ಲ. ತಾಯಿಯನ್ನು ದೇವರು ಕರೆದುಕೊಂಡು ಅಂತ ವಿಮಲಾಳ ಸೋದರತ್ತೆ ಹೇಳಿದಾಗ ವಿಮಲಾಳು, ನಮ್ಮ ಅಮ್ಮ ನನ್ನನ್ನು ಬಿಟ್ಟು ದೇವರ ಹತ್ತಿರ ಹೋಗಬಾರ್ದು, ನನಗೆ ನಮ್ಮ ಅಮ್ಮ ಬೇಕು, ಅಮ್ಮನನ್ನು ಕಳುಹಿಸಿಬಿಡಿ ಎಂದು ಅಳುವಾಗ ಅಲ್ಲಿದ್ದವರೆಲ್ಲ ಕಣ್ಣುಗಳು ನೀರು ತುಂಬಿದವು. ವೆಂಕಟೇಶನವರಿಗೆ ತಮ್ಮ ಪತ್ನಿಯನ್ನು ಕಳೆದುಕೊಂಡು ವಿಮಲಾಳಂತೆ ತಾವೂ ಸಹ ತಬ್ಬಲಿ ಆದಂತೆ ಪದೇ ಪದೇ ಅನಿಸತೊಡಗಿತು. ಮನೆಯ ಲಕ್ಷ್ಮಿಯನ್ನು ಕಳೆದುಕೊಂಡು, ಮನೆ ತನ್ನ ಎಲ್ಲ ಶೋಭೆಯನ್ನು ಕಳೆದುಕೊಂಡು ಎಲ್ಲೆಲ್ಲೂ ನೀರುವಂತೆ ಶೂನ್ಯತೆ ಆವರಿಸಿತು. ಸುಬ್ಬಣ್ಣನವರು ಆ ಮನೆಯಲ್ಲಿ ತಂದೆ ಮಗಳು ನೋವನ್ನು ಮರೆಸಲು ಬಹಳ ಪ್ರಯತ್ನಪಟ್ಟರು. ಅವರಿಲ್ಲದಿದ್ದರೆ ಆ ತಂದೆ ಮಗಳು ದುಃಖದ ಕಡಲು ದಾಟಿ ದಡ ಸೇರಲು ಸಾಧ್ಯವಾಗುತ್ತಿರಲಿಲ್ಲ. ವಿಮಲಾಳಂತೂ ಸುಬ್ಬು ಮಾವನನ್ನು ತುಂಬ ಹಚ್ಕೊಂಡ್ಳು. ಅವರು ಅವಳ ಮನಸ್ಸಿಗೆ ಆಕರ್ಷವಾಗುವ ಅನೇಕ ರಾಜರಾಣಿಯರ ಪ್ರಾಣಿ ಪಕ್ಷಿಗಳ ಕಥೆಗಳನ್ನು ಹೇಳಿ ಅವಳಿಗೆ ಕಲ್ಪನಾ ಲೋಕದಲ್ಲಿ ತನ್ನ ದುಃಖ ಮರೆಯುವಂತೆ ಮಾಡಿದರು. ಈಗ ವಿಮಲಾ ದಿನಚರಿ ಬದಲಾಗಿ ಕಾಲಕ್ರಮೇಣ ಹೊಸ ಜೀವನಕ್ಕೆ ಹೊಂದಿಕೊಂಡ್ಳು. ಕಾಲವೇ ದುಃಖಕ್ಕೆ ಮದ್ದು ಎನ್ನುವಂತೆ ವೆಂಕಟೇಶಯ್ಯನವರ ಮನಸ್ಸಿನ ದುಃಖಕ್ಕೆ ಕಡಿವಾಣ ಹಾಕಿ ತಮ್ಮ ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟರು. ಹೀಗೆಯೇ ಕಾಲ ಉರುಳಿ ವಿಮಲಾ 10 ವರ್ಷ ವಯಸ್ಸಿಗೆ ಕಾಲಿಟ್ಲು. ಕನ್ಯಾ ಪಿತೃಗಳು ವೆಂಕಟೇಶಯ್ಯನವರಿಗೆ ಕಾಮಾಕ್ಷಮ್ಮ ನಿಧಾನವಾಗಿ ದಿನದಿಂದಲೂ ಎಡ ಬಿದ್ದೆ ಅವರಿಗೆ ತಮ್ಮ ಕನ್ಯೆಯನ್ನು ಕೊಡಲು ಪೈಪೋಟಿ ನಡೆಸತೊಡಗಿದರು. ಆದರೆ ವೆಂಕಟೇಶನವರು ಆ ಕಡೆ ಗಮನ ಕೊಡಲೇ ಇಲ್ಲ. ತಮ್ಮ ಗೆಳೆಯ ಸುಬ್ಬಣ್ಣ ಜೊತೆ, ನೋಡು ಸುಬ್ಬು, ನಾನು ಮದುವೆ ಆದರೆ ನನ್ನ ಮಗಳಿಗೆ ಮಲತಾಯಿ ಬಂದು ಅವಳಿಗೆ ತೊಂದರೆ ಕೊಡೋದು ಬೇಡ, ಅದು ಅಲ್ಲದೆ ಸ್ಥಾನದಲ್ಲಿ ಮತ್ತೊಬ್ಬಳನ್ನು ಕೂರಿಸೋದು ಇಷ್ಟವಿಲ್ಲ. ಹೀಗೆ ಹೇಳುತ್ತಾ ಇದ್ದವರು ಅದೊಂದು ದಿನ ತಮ್ಮ ಮರು ಮದುವೆಗೆ ಒಪ್ಪಿಗೆ ಕೊಟ್ಟಾಗ ಸುಬ್ಬಣ್ಣನವರಿಗೆ ಆದ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ. ಏನೋ ವೆಂಕಟೇಶು, ನೀನು ಹೇಗೆ ಒಪ್ಪಿಗೆ ಕೊಟ್ಟಿಯೋ ಅಂದಾಗ, ಸುಬ್ಬು, ಎಲ್ಲರೂ ಹೇಳ್ತಾರೆ, ಎಷ್ಟು ದಿನ ಅಂತ ಮಗಳನ್ನು ನೋಡ್ಕೊಳ್ತೀಯ, ಅವಳಿಗೆ ತಾಯಿಯ ಪ್ರೀತಿ ಕೊಡಲು ನಿನಗೆ ಸಾಧ್ಯವೇ? ಒಳ್ಳೆಯ ಮನೆತನದ ಹೆಣ್ಣು ನಿನಗೆ ಪತ್ನಿಯಾಗಿ ಬಂದರೆ ಆಕೆ ನಿನ್ನ ಮಗಳಿಗೆ ಒಳ್ಳೆಯ ತಾಯಿ ಆಗ್ತಾಳಲ್ವೇ ಎಂದು ಹೇಳಿದರು. ಈಗ ತುಂಬ ಬಡವರ ಮನೆಯ ಹೆಣ್ಣು, ಜೀವನದ ಕಷ್ಟ ಸುಖ ತಿಳಿದವಳು, ಆಕೆ ವಿಮಲಾಳನ್ನು ಚೆನ್ನಾಗಿ ನೋಡ್ಕೋತಾಳೆಂದು ಭರವಸೆ ಕೊಟ್ಟು ಮೇಲೆ ಮದುವೆಗೆ ಒಪ್ಪಿಗೆ ಕೊಟ್ಟೆ ಅಂತ ಹೇಳಿದರು. ಆದರೆ ಸುಬ್ಬಣ್ಣನವರ ಮನಸ್ಸಿಗೆ ಗೆಳೆಯನ ತರ್ಕ ಒಪ್ಪಿಗೆ ಆಗಲಿಲ್ಲ. ವೆಂಕಟೇಶಯ್ಯನವರಿಗೆ ಗೊತ್ತಾದ ಹೆಣ್ಣು ಪಾರ್ವತಿ. ತೀರಾ ಬಣತನದ ಕುಟುಂಬದಲ್ಲಿ ಹುಟ್ಟಿದವಳು. ಆಕೆಯೇ ಹಿರಿಯ ಮಗಳು, ಮನೆ ತುಂಬ ಮಕ್ಕಳು. ಈಕೆಯ ತಂದೆ ಒಂದು ದಿನಸಿ ಅಂಗಡಿಯಲ್ಲಿ ಲೆಕ್ಕ ಬರೆಯುವ ಗುಮಾಸ್ತರಾಗಿದ್ದರು. ತಾಯಿ ವರ್ಷಕ್ಕೊಮ್ಮೆ ಬಾಣತಿಯಾಗಿ ದುರ್ಬಲಳಾಗಿ ಸದಾ ಅನಾರೋಗ್ಯದಿಂದ ನರಳುತ್ತಾ ಇದ್ದುದರಿಂದ ಪಾರ್ವತಿ ಮನೆಯ ಕೆಲಸ ಜೊತೆಗೆ ತನ್ನ ತಮ್ಮ ತಂಗಿಯರನ್ನು ನೋಡಿಕೊಳ್ಳುವ ಹೊಣೆ. ಅವಳಿಗೆ ವಯಸ್ಸಿಗೆ ಸಹಜವಾದ ಆಸೆ ಆಕಾಂಕ್ಷೆ, ಎಲ್ಲರಂತೆ ಓದಬೇಕು, ಅಲಂಕಾರ ಮಾಡಿಕೊಳ್ಬೇಕು, ಒಳ್ಳೊಳ್ಳೆ ಸೀರೆ ಒಡವೆಗಳನ್ನು ಧರಿಸಿ ಗೆಳತಿಯರೊಡನೆ ಆನಂದವಾಗಿ ಕಾಲ ಕಳೆಯಬೇಕು. ಆದರೆ ಅವಳ ಆಸೆ ಒಂದೂ ನೆರವೇರದೆ ಸದಾ ಸಿಡುಗುವಂತೆ ಆಗುತ್ತಿತ್ತು. ಮದುವೆಯ ವಯಸ್ಸು ಮೀರತೊಡಗಿದರೂ ಪಾರ್ವತಿಯ ತಂದೆಗೆ ವರದಕ್ಷಿಣೆ ವರೋಪಚಾರ ಕೊಟ್ಟು ಮದುವೆ ಮಾಡಿ ಕೊಡುವ ಚೈತನ್ಯವಿರಲಿಲ್ಲ. ಪಾರ್ವತಿಗೆ ಓದುವ ಆಸೆಯಂತೂ ಪೂರೈಸಿಕೊಳ್ಳಲಾಗಲಿಲ್ಲ. ಹೋಗಲಿ, ತಾನು ಇಷ್ಟಪಡುವ ಗಂಡನಾದರೂ ಸಿಕ್ಕಿದರೆ ತನ್ನ ಉಳಿದ ಗೆಳತಿಯರಂತೆ ತಾನು ಸಂತೋಷವಾಗಿ ಸಂಸಾರ ಮಾಡಿಕೊಂಡಿರಬಹುದು ಎನ್ನುವ ಆಸೆಗೆ ತನ್ನ ಮನೆಯ ಬಡತನ ಕಣ್ಣೀರು ಎರಚಿತು. ವರ ವಧುಗಳನ್ನು ತೋರಿಸಿಕೊಡುವ ಮಧ್ಯವರ್ತಿ ಒಬ್ಬ ಪಾರ್ವತಿಯ ಮನೆಗೆ ವೆಂಕಟೇಶನವರಿಗೆ ಕನ್ಯೆ ಬೇಕೆಂಬ ಪ್ರಸ್ತಾಪವನ್ನು ತಂದನು. ಪಾರ್ವತಿಯ ತಂದೆ
ಕೃಷ್ಣಪ್ಪನವರಿಗೆ ಸದ್ಯ ಎರಡನೆಯ ವರವಾದರೂ ಪರವಾಗಿಲ್ಲ. ದೇವಸ್ಥಾನದಲ್ಲಿ ಸರಳವಾಗಿ ಮಗಳನ್ನು ಧಾರೆ ಎರೆದುಕೊಟ್ರೆ ಸಾಕು ಅನ್ನುವ ಅವರಿಗೆ ಈ ವಾರ್ತೆ ಅತೀವ ಸಮಾಧಾನ ತಂದಿತು. ಪಾರ್ವತಿಗೆ ಆ ಮಧ್ಯವರ್ತಿ, ನೋಡಮ್ಮ ಪಾರ್ವತಮ್ಮ, ಆ ವೆಂಕಟೇಶನವರಿಗೆ ಅತ್ಯಂತ ಶ್ರೀಮಂತರು. ನೀನು ಆ ಮನೆಯಲ್ಲಿ ಒಂದು ಕಡ್ಡಿ ಕೆಲಸ ಮಾಡದಂತೆ ಪ್ರತಿಯೊಂದಕ್ಕೂ ಆಳುಗಳು, ಅಡಿಗೆ ಮನೆಯಲ್ಲಿ ನೀನು ಕೈ ಸುಟ್ಟುಕೊಳ್ಳುವ ಹಾಗಿಲ್ಲ. ಅಡಿಗೆಯವಳು ಇದ್ದಾಳೆ. ಚಿನ್ನಾಭರಣ, ರೇಷ್ಮೆ ಸೀರೆ, ವಸ್ತ್ರಗಳಿಗೆ ಕೊರತೆ ಇಲ್ಲ. ಆದರೆ ಪಾರ್ವತಿಯ ಕುತೂಹಲದ ಪ್ರಶ್ನೆ. ಏನೂ ಇಲ್ಲ ಅಮ್ಮ, ಅಂತಹ ದೊಡ್ಡ ವಿಷಯವೇನಿಲ್ಲ. ಶ್ರೀಕಂಠಯ್ಯನವರಿಗೆ 10 ವರ್ಷದ ಏಕೈಕ ಪುತ್ರಿ ಇದ್ದಾಳೆ. ಅವಳೀಗ ಇನ್ನೂ 4-6 ವರ್ಷಗಳು ಕಳೆದು ಮದುವೆ ಮಾಡಿ ಕಳಿಸಿದ್ರೆ ಮುಗೀತು. ನಿನಗೆ ಇನ್ಯಾರ ಕಾಟವೂ ಇರೋದಿಲ್ಲ. ಯೋಚಿಸಿ ನಾಳೆ ತಿಳಿಸಮ್ಮ. ನೀನು ಒಪ್ಪದಿದ್ರೆ ಅವರಿಗೆ ಹೆಣ್ಣು ಕೊಡುವವರು ನಾ ಮುಂದೆ ತಾ ಮುಂದೆ ಎಂದು ತುದಿಗಾಲಲ್ಲಿ ನಿಂತಿದ್ದಾರೆ. ನಾನು ನಿಮ್ಮ ತಂದೆಯ ತಾಪತ್ರೆಯ ನೋಡಿ ಏನೋ ನಾನು ನಿನ್ನ ತಂದೆಯ ಹಳೆಯ ಪರಿಚಯದಿಂದ ನಿಮ್ಮ ಮನೆಯಲ್ಲಿ ವಿಚಾರಿಸಿ ನಂತರ ಬೇರೆ ಕಡೆ ನೋಡೋಣ ಅಂದ್ಕೊಂಡೆ. ನಾಳೆಯೇ ನೀವೆಲ್ಲರೂ ನಿಮ್ಮ ಅಭಿಪ್ರಾಯ ತಿಳಿಸ್ಬಿಡಿ. ಪಾರ್ವತಿ ರಾತ್ರಿಯೆಲ್ಲ ಯೋಚಿಸಿದ್ಲು. ಕಡೆಗೆ ಶ್ರೀಕಂಠಯ್ಯನವರು ಶ್ರೀಮಂತಿಕೆ ಅವಳಿಗೆ ಸ್ವಲ್ಪ ಸಮಾಧಾನ ತಂದಿತು. ಈ ಅವಕಾಶ ಬಿಟ್ಟರೆ ಬೇರೆ ಇನ್ಯಾರೋ ತಮ್ಮ ಬಡತನ ನೋಡಿ ಹೆಣ್ಣು ಕೇಳಲು ಬರುವುದಿಲ್ಲ. ಇನ್ನು ವೆಂಕಟೇಶನವರ ಮಗಳು, ಅವಳನ್ನು ಆದಷ್ಟು ಬೇಗ ಸಾಗು ಹಾಕಿದ್ರೆ ತನಗೆ ಬೇರೆ ಅಡ್ಡಿ ಆತಂಕವಿರುವುದಿಲ್ಲ. ತನ್ನ ಇಷ್ಟ ಬಂದಂತೆ ಸುಖವಾಗಿರಬಹುದು ಎನ್ನುವ ಅಲ್ಪ ಸಮಾಧಾನದಿಂದ, ಪೂರ್ತಿ ಇಷ್ಟವಿಲ್ಲದಿದ್ದರೂ ಪರಿಸ್ಥಿತಿಯಿಂದ ಅವಳು ಮದುವೆಗೆ ಒಪ್ಪಿಗೆ ಸೂಚಿಸಲು ನಿರ್ಧರಿಸಿದ್ಳು. ಆದರೆ ಅವಳ ಅಸಂತೃಪ್ತಿ ವಿಮಲಾಳ ಬಾಳಿಗೆ ಅಗೋಚರವಾಗಿ ಮುಳ್ಳಾಗಿ ಪರಿಣಮಿಸಿದ್ದುದು ವಿಮಲಾಳ ದೌರ್ಭಾಗ್ಯ. ಕೇವಲ ಕೆಲವೇ ಬಂಧುಗಳ ಜೊತೆ ಬಂದ ವೆಂಕಟೇಶನವರಿಗೆ ದೇವಸ್ಥಾನದಲ್ಲಿ ಪಾರ್ವತಿಯನ್ನು ಧಾರೆ ಎರೆದು ಕೃಷ್ಣಪ್ಪ ನೆಮ್ಮದಿಯ ನಿಟ್ಟುಸಿರು ಬಿಟ್ರು. ತಾಯಿ ಪಾರ್ವತಿಯನ್ನು ಕರೆದು, ನೋಡೆ, ನೀನು ಕೋಪತಾಪವನ್ನೆಲ್ಲ ಇಲ್ಲೇ ಬಿಟ್ಟು ಪಾಪ ತಾಯಿ ಇಲ್ಲದ ಆ ಮಗುವನ್ನು ಚೆನ್ನಾಗಿ ನೋಡ್ಕೊ ಎಂದು ಬುದ್ಧಿವಾದ ಹೇಳಿದಾಗ, ಪಾರ್ವತಿ, ಸಾಕು ನಿನ್ನ ಬುದ್ಧಿವಾದ. ನಾನು ಇಲ್ಲಿ ಪಟ್ಟ ಸುಖ ಅಷ್ಟರಲ್ಲೇ ಇದೆ. ನೀನು ಅಲ್ಲಿ ನಾನು ಇಷ್ಟ ಬಂದಂತೆ ಇರಲು ನೀನೇನು ಅಡ್ಡಿ ಮಾತು ಆಡಬೇಡ ಎಂದು ಸಿಡುಕಿದಳು. ಆಗ ಪಂಕಜಮ್ಮ, ಅಯ್ಯೋ ತಾಯಿ, ನಾನು ಹೇಳೋದನ್ನು ಹೇಳಿದೆ. ಆದರೆ ನಿನಗೆ ಬಾಯಿ ಕೊಡಲು ಸಾಧ್ಯವೇ? ನಿನ್ನಿಷ್ಟ ಎಂದು ಸುಮ್ಮನಾದರು. ವೆಂಕಟೇಶನವರು ಮನೆಯಲ್ಲಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಬಹಳ ವೈಭವದಿಂದ ನಡೆಯಿತು. ಮದುವೆ ತರಾತುರಿ ಆಯಿತು. ಈಗ ಸತ್ಯನಾರಾಯಣ ಪೂಜೆಗೆ ಬನ್ನಿ ಎಂದು ಬಂಧು ಬಾಂಧವರನ್ನು, ಸ್ನೇಹಿತರು ಹೀಗೆ ಎಲ್ಲರನ್ನೂ ಆಹ್ವಾನಿಸಿದ್ದರಿಂದ ಮನೆ ಜನರಿಂದ ತುಂಬಿ ತುಳುಕಾಡುತ್ತಿತ್ತು. ಪಾರ್ವತಿ ವೆಂಕಟೇಶನವರು ಆ ದೊಡ್ಡ ಮನೆ, ಆಳು ಕಾಳುಗಳು ಎಲ್ಲವನ್ನು ನೋಡಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ತಂದ್ಕೊಂಡ್ಳು. ನೋಡಮ್ಮ, ನೀನು ಹೊಸ ಅಮ್ಮ ಅಂತ ವಿಮಲಾ ಸೋದರತ್ತೆ ಸಂಕೋಚದಿಂದ ದೂರ ನಿಂತಿದ್ದ ವಿಮಲಾಳನ್ನು ಪಾರ್ವತಿಯ ಹತ್ತಿರ ಕರೆತಂದ್ಲು. ರೇಷ್ಮೆ ಲಂಗ ದಾವಣಿ ಹಾಕಿ ಮೈತುಂಬ ಒಡವೆ ನುಟ್ಟು ಮುದ್ದಾಗಿ ಕಾಣ್ತಿದ್ದ ಅವಳನ್ನು ನೋಡಿ, ಹೋ, ಇವಳೇ ನನ್ನ ಸವತಿ ಮಗಳು ಎಂದುಕೊಂಡು ಕೂಡಲೇ ಪಾರ್ವತಿಯ ಹೃದಯದಲ್ಲಿ ಮತ್ಸರದ ಹೆಡೆ ತಲೆ ಎತ್ತಿತು. ಆದರೂ ತನ್ನ ಭಾವನೆಯನ್ನು ತೋರಿಸಿಕೊಳ್ಳದೆ, ಬಾಮ, ನಾನೇ ನಿನ್ನ ಅಮ್ಮ ಎಂದು ಪ್ರೀತಿಯ ನಟನೆಯಿಂದ ಅವಳನ್ನು ತಬ್ಬಿಕೊಂಡಂತೆ ಮಾಡಿದಾಗ ಅಲ್ಲಿದ್ದವರೆಲ್ಲ, ಪರವಾಗಿಲ್ಲ, ಸದ್ಯ ತಾಯಿ ಇಲ್ಲದ ಮಗುವಿಗೆ ಒಳ್ಳೆಯ ತಾಯಿ ಸಿಕ್ಕಿದ್ಲು ಎಂದು ತಮ್ಮಲ್ಲೇ ಮಾತನಾಡಿಕೊಂಡು ನೆಮ್ಮದಿಯಿಂದ ಉಸಿರಾಡಿದರು. ಅಲ್ಲೇ ಓಡಾಡಿಕೊಂಡಿದ್ದ ವೆಂಕಟೇಶನವರು ಪ್ರಾಣ ಗೆಳೆಯ ಸುಬ್ಬಣ್ಣ ಸಹ ಪಾರ್ವತಿಯ ನಟನೆಯನ್ನು ನಿಜವೆಂದು ಭಾವಿಸಿ, ಪರವಾಗಿಲ್ಲ, ಒಳ್ಳೆಯ ಪತ್ನಿಯನ್ನೇ ನನ್ನ ಗೆಳೆಯನಿಗೆ ಸಿಕ್ಕಂತಾಯಿತು ಎಂದುಕೊಂಡ್ರು. ಪಾಪ, ಮುಂದೆ ಪಾರ್ವತಿಯ ನೈಜ ಸ್ವರೂಪ ಹೇಗಿರುವುದು ಎನ್ನುವುದು ಅಲ್ಲಿದ್ದ ಯಾರ ಕಲ್ಪನೆಗೂ ಬಾರದಾಯಿತು. ವಿಮಲಾ ತನ್ನ ಗತ ಚರಿತ್ರೆಯ ಬಾಲ್ಯದ ಪುಟಗಳನ್ನು ತಿರುವಿ ಹಾಕುತ್ತಾ ಯಾಕೋ ಸುಸ್ತಾದವಳಂತೆ ಕಂಡು ಬಂದದ್ದನ್ನು ನೋಡಿ, ವಿಮಲಾ, ಈಗ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೋ, ನಂತರ ಮತ್ತೆ ಮಾತು ಮುಂದುವರೆಸುವಂತೆ ಎಂದು ಹೇಳುತ್ತಿರುವಾಗ, ರಂಗು, ನಾಗತ್ತೆ ಹೇಗಿದ್ದಾರೆ ಎನ್ನುವ ಧ್ವನಿ ಹೊರ ಬಾಗಿಲನ್ನು ತಟ್ಟಿತು. ಕರೆದುದನ್ನು ಕೇಳಿ ರಂಗಮ್ಮ, ಹೋ, ನಮ್ಮ ಲಕ್ಷ್ಮಿ ಬಂದಿದ್ದಾಳೆ ಎಂದು ಸಂಭ್ರಮದಿಂದ ಹೋಗಿ ಬಾಗಿಲನ್ನು ತೆರೆದು ಒಳಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.